ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಈಗ ಕಾಲ ಅಟ್ ಪ್ರೆಸೆಂಟ್ ಹೇಗಿದೆಯಪ್ಪ ಅಂದರೆ ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥ ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ವಿಶೇಷವಾದ ಮಾನ್ಯತೆ, ಸ್ಥಾನಮಾನ, ಗೌರವ, ಹೊಸ ಕೆಲಸಗಳಿಗೆ ಅವಕಾಶಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಶುಭ ಫಲ ಕಾಣ್ತೀರಿ. ಈಗ ಕುಜನ ಸಂಚಾರವೂ ಚೆನ್ನಾಗಿದೆ, ಹೀಗಾಗಿ ಶುಕ್ರನ ಸಂಚಾರವೂ ಚೆನ್ನಾಗಿದೆ. ಹೀಗಾಗಿ ಹಣಕಾಸಿನ ಸಮೃದ್ಧತೆ ಕಾಣ್ತಕ್ಕಂಥದ್ದು, ಕುಟುಂಬ ಸೌಖ್ಯ, ವಾಹನ ಸೌಖ್ಯ ಇತ್ಯಾದಿಗಳನ್ನೆಲ್ಲ ಕಾಣಲಿಕ್ಕೆ, ಭೂಮಿಯ ವಿಚಾರದಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶಗಳು ಇವುಗಳನ್ನೆಲ್ಲ ಕಾಣ್ತೀರಾ. ಸಂಶೋಧನೆ ಅಥವಾ ಇನ್ಯಾವುದೋ ಒಂದು ಕೃಷಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳದ್ದು ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವರಿಗೆ, ಯುದ್ಧ ಪರಿಕರಗಳ ತಯಾರಿ, ಅವುಗಳ ಸಂರಕ್ಷಣೆ ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ವಿಶೇಷವಾದ ಗೌರವ ಪ್ರಾಪ್ತಿ ಉಂಟಾಗುತ್ತೆ, ಹಣವೂ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಎರಡನೇದಾಗಿ ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದ ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗಾಗಬಹುದು, ಆಭರಣ ವ್ಯಾಪಾರಿಗಳಿಗಾಗಬಹುದು, ಈ ಅಲಂಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಇರ್ತಕ್ಕಂಥ ಉದ್ಯೋಗಿಗಳಿಗೆ ತುಂಬ ಉತ್ಕೃಷ್ಟವಾದ ಫಲವನ್ನು ಕಾಣಬಹುದು, ಸಂಶಯ ಇಲ್ಲ. ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗಂತೂ ಯಥೇಚ್ಛವಾದ ಸಮೃದ್ಧಿ ಕಾಣಲಿಕ್ಕೆ ಅವಕಾಶ ಇದೆ. ವಿವಾಹಾದಿ ಅನುಕೂಲಗಳು, ಭಾಗ್ಯಗಳು, ವಿವಾಹ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇದೆ ಅಂಥವರಿಗೆ ಒಂದು ಅದೃಷ್ಟದ ಕಾಲವನ್ನು ಕಾಣಲಿಕ್ಕೆ ಚೆನ್ನಾಗಿದೆ. ಆ ಒಂದು ಅದೃಷ್ಟ ಕಾಲ ನಿಮ್ಮ ಪಾಲಿಗಿದೆ. ಜೂನ್ ನಂತರದಲ್ಲಿ ಮತ್ತೊಂದು ರೀತಿಯ ಅದೃಷ್ಟ ಬರುತ್ತೆ, ಗುರು ಲಾಭಕ್ಕೆ ಬರ್ತಾನೆ. ಹೀಗಾಗಿ ಮನೆಯಲ್ಲಿ ಮತ್ತಷ್ಟು ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳನ್ನು ಕಾಣ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು, ಮನರಂಜನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಸಿನಿಮಾ, ರಂಜನೆ ಇಂಥವುಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಅವುಗಳಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು, ಅಂತೂ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಹೆಚ್ಚಿನ ಪಾಲ್ಗೊಂಡು ಅವುಗಳಲ್ಲಿ ಸಮಾಧಾನ, ಸಂತೋಷ ಕಾಣ್ತಕ್ಕಂಥ ಒಂದು ಕಾಲವನ್ನು ನೀವು ಕಾಣ್ತೀರ. ತುಂಬ ಚೆನ್ನಾಗಿದೆ. ಸೆಪ್ಟೆಂಬರ್ವರೆಗೂ ನಿಮಗೆ ಚೆನ್ನಾಗಿದೆ. ಸೆಪ್ಟೆಂಬರ್ನಲ್ಲಿ ಗುರುವಿನ ಪರಿವರ್ತನೆ ವೇಗಕ್ಕೆ ಬಂದಾಗ ಆಗ ನೋಡಿ ಸ್ವಲ್ಪ ಸಮಸ್ಯೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್, ನವಂಬರ್ನಲ್ಲಿ ಗುರುವಿನ ಪರಿವರ್ತನೆ ಆಗ್ತಕ್ಕಂಥದ್ದು, ನವಂಬರ್ನಲ್ಲಿ ವೇಗಕ್ಕೆ ಬರ್ತಾನೆ ಗುರು. ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕುಗಳನ್ನು ಅನುಭವಿಸುವ ಕಾಲ. ದಾಂಪತ್ಯದಲ್ಲಿ ಸ್ವಲ್ಪ ವೈರಾಗ್ಯ ಬಂದುಬಿಡುತ್ತೆ, ಅಥವಾ ವಿರಹ ಉಂಟಾಗುತ್ತೆ, ಇನ್ನೇನೋ ಜಗಳ, ಕಲಹ, ಆಪ್ತರಾಗಿರ್ತಕ್ಕಂಥದ್ದು ದೂರ ಆಗಿಬಿಡ್ತಕ್ಕಂಥದ್ದು, ಭೂ ವ್ಯವಹಾರಗಳಲ್ಲಿ ತೊಂದರೆ, ಅಯ್ಯೋ ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟೆ, ಇಷ್ಟು ಕಟ್ಟಬೇಕಾದ ಪರಿಸ್ಥಿತಿ, ತಲೆ ಮೇಲೆ ಭಾರ ಹೊತ್ತುಕೊಳ್ಳಿ, ಇದೆಲ್ಲ ಬಂದುಬಿಡುತ್ತೆ. ಕೊನೆಯ ನವಂಬರ್, ಡಿಸೆಂಬರ್ ನಿಮ್ಮ ಪಾಲಿಗೆ ಸ್ವಲ್ಪ ಕಹಿಯಾಗಿರುತ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ತಾವು. ಇದರ ಪರಿಹಾರಾರ್ಥವಾಗಿ ತಪ್ಪದೇ ಗುರುದರ್ಶನ, ಗುರು ಸನ್ನಿಧಾನ, ಗುರುಸ್ಮರಣೆ ಮತ್ತು ಗುರು ಚರಿತ್ರೆ ಪಾರಾಯಣಗಳನ್ನು ಮಾಡೋದನ್ನು ಮರಿಬೇಡಿ. ಅದರಿಂದ ನೀವು ಪಾರಾಗ್ತೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.